ಟಾಟಾ IPLನ ಮ್ಯಾಚ್ ನಂಬರ್ 26 ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಮ್ಯಾಚಲ್ಲಿ ನೋಡ್ಕೊಳ್ಳೋದಾದರೆ ಲಕ್ನೋ ಅವರು ಹ್ಯಾಟ್ರಿಕ್ ವಿನ್ನಿಂದ ಬರ್ತಾ ಇದ್ದಾರೆ ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕಂಟಿನ್ಯೂಸಾಗಿ 2 ಮ್ಯಾಚ್ ಸೋತೋಗಿ ಬರ್ತಾ ಇದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಅವರು ಒಳ್ಳೆ ಫಾರ್ಮಲ್ಲಿದ್ದರೂ ಸಹ ಅವ್ರ ಟೀಮ್ ಗೆಲ್ತಾ ಇಲ್ಲ. ಲಕ್ನೋ ಅವರು ಅವ್ರ ಕಂಪ್ಲೀಟ್ ಓವರಾಲ್ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಗೆಲ್ಲೋ ಆಪ್ಷನ್ಸ್ ತುಂಬ ಜಾಸ್ತಿ ಇದ್ದಾವೆ. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ, ಈ ಮ್ಯಾಚ್ ಇಕಾನಾ ಸ್ಟೇಡಿಯಂ ಲಕ್ನೋ ಅಲ್ಲಿ ನಡೀತಾ ಇದೆ. ಇದೊಂದು ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಒಳ್ಳೆ ಸ್ಕೋರ್ ಆಗಿದ್ದಾವೆ. ಬಟ್ ಏನಂದರೆ ಇಲ್ಲಿ ಬೌಲಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಮ್ಯಾಚಲ್ಲಿ ಬೌಲರ್ಸ್ ತುಂಬ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟಾಟ್ಸ್ ನೋಡ್ಕೊಳ್ಳೋದಾದರೆ, ಒಟ್ಟಾರೆಯಾಗಿ 3 ಮ್ಯಾಚ್ ಆಡಿದ್ದಾರೆ. ಆ 3 ಮ್ಯಾಚಸಲ್ಲಿ 3-3 ಲಕ್ನೋ ಅವರೇ ಗೆದ್ದಿದ್ದಾರೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇನ್ನೂ ಲಕ್ನೋ ಅವ್ರ ಮೇಲೆ ಒಂದು ಮ್ಯಾಚು ಗೆದ್ದಿಲ್ಲ. ಸೊ ಇವತ್ತು ಒಂದು ಒಳ್ಳೆ ಅವಕಾಶ ಇದೆ ಅವರಿಗೆ ಗೆಲ್ಲೋಕ್ಕೆ. ಸೊ ಈ ಮ್ಯಾಚಲ್ಲಿ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಇನ್ನು ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಮೊದಲನೇದಾಗಿ ಲಕ್ನೋ ಸೂಪರ್ ಜೈಂಟ್ಸ್ ಅವ್ರ ಕಡೆಯಿಂದ ಕ್ವಿಂಟನ್ ಡಿಕಾಕ್ ಹಾಗೂ ಅವರ ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ KL ರಾಹುಲ್, ದೇವದತ್ ಪಡಿಕ್ಕಲ್, ಮಾರ್ಕಸ್ ಸ್ಟೋನಿಸ್, ನಿಕೋಲಸ್ ಪೂರನ್, ಆಯುಷ್ ಬಡೋನಿ, ಕೃಣಾಲ್ ಪಾಂಡ್ಯ, ರವಿ ಬಿಷ್ಣೋಯ್, ಯಶ್ ಠಾಕೂರ್, ನವೀನ್ ಉಲಕ್, ಮಾಯಾಂಕ್ ಯಾದವ್ ಹಾಗೂ ಸಿದ್ಧಾರ್ಥ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಪೃಥ್ವಿ ಶಾ, ಡೇವಿಡ್ ವಾರ್ನರ್, ಅಭಿಷೇಕ್ ಪೋರೆಲ್, ಟ್ರಿಸ್ಟನ್ ಸ್ಟಬ್ಸ್, ಅವರ ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ ರಿಷಬ್ ಪಂತ್, ಅಕ್ಷರ್ ಪಟೇಲ್, ಲಲಿತ್ ಯಾದವ್, ಕುಮಾರ್ ಕುಶಾಗ್ರಾ, ಜೇ ರಿಚರ್ಡ್ಸನ್, ಆಂಡ್ರಿಕ್ ನೋಕಿಯಾ, ಇಶಾಂತ್ ಶರ್ಮಾ ಹಾಗೂ ಖಲೀಲ್ ಅಹ್ಮದ್ ಅವರು ಕಣಕ್ಕಿಳಿದಿದ್ದಾರೆ.